ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಡೇ 19 ಮಂಡೇ. ಸೊ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆಫೀಸ್ಗೆ ಹೋಗಬೇಕು, ನಾನು ಇನ್ನೂ ಸ್ನಾನ ಮಾಡಿಲ್ಲ. ಸೊ ನಾನು ಸ್ನಾನ ಮಾಡ್ಕೊಂಬರೋ ಅಷ್ಟರಲ್ಲಿ ಪಪ್ಪ ಜೊತೆ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ನಾನು ರೆಡಿ ಆಗೋದಕ್ಕಂತ ಹೋದೆ. ಅವರಿಬ್ಬರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ಇವಾಗ ನಾನು ರೆಡಿಯಾಗಿದ್ದಾಗಿದೆ ಆಫೀಸ್ಗೆ. ಆ್ಯಂಡ್ ಟಿಫನ್ನು ಸಹ ಮಾಡಿದ್ದಾಯಿತು. ಶ್ರೀನು ಟಿಫಿನ್ ಮಾಡ್ತಿದ್ದಾನೆ, ನಾನು ಬ್ಯಾಗು ರೆಡಿ ಮಾಡಿದ್ದೀನಿ. ಆ್ಯಂಡ್ ಪಾಪು ಆರಾಮಾಗಿ ತಾತ ಜೊತೆ ಆಟ ಆಡ್ಕೊಂಡಿದ್ದಾಳೆ ಹೊರಗಡೆ ಮ್ಯೂಸಿಕ್ ಕೇಳಿಸ್ಕೊಂಡು ಆಟ ಆಡ್ಕೊಂಡಿದ್ದಾಳೆ. ಅವಳು ಮ್ಯೂಸಿಕ್ ಕೇಳೋದಂದ್ರೆ ತುಂಬಾ ಇಷ್ಟಪಡ್ತಾಳೆ. ಸೊ ಇವತ್ತು ಟಿಫಿನ್ಗೆ ಪಲಾವ್ ಮತ್ತು ರಾಯ್ತ ಮಾಡಿದರು ನಮ್ಮತ್ತೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ನಾವು ಹೊರಡಬೇಕಾದ್ರೆ ಈ ನಡುವೆ ಸ್ವಲ್ಪ ಸಪ್ಪೆ ಮುಖ ಹಾಕೋತಾಳೆ ನನ್ನ ಬೇಬಿ. ಸೊ ಓಕೆ, ಈಗ ಆಫೀಸಿಂದ ರಿಟರ್ನ್ ಆಗಿ ಈ ಕ್ಲಿಪ್ಪಿಂಗ್ ತೊಗೋತಾ ಇರೋದು. ನಾವು ಆ್ಯಕ್ಚುಲಿ ಪ್ರೆಸ್ಟೀಜ್ ಶೋರೂಮ್ಗೆ ಹೋಗಿದ್ವಿ. ಹ್ಯಾಂಡ್ ಬ್ಲೆಂಡರ್ ತೊಗೊಬೇಕಾಗಿತ್ತು. ಸೊ ಆ ಕಾರಣಕ್ಕೆ ಏನಕ್ಕೀಗ ಹ್ಯಾಂಡ್ ಬ್ಲೆಂಡರ್ ಏನು ಸಡನ್ ಆಗಿ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಜಸ್ಟ್ ನಾವು ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ಆ ಶೋರೂಮ್ದೊಂದು ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡ್ವಿ. ಈ ಸ್ಟವ್ 4 ಬರ್ನರ್ ನಮ್ಮ ಮನೇಲಿ ಇದ್ದಿದ್ದು. ಸೊ ಅದಕ್ಕೆ ಪ್ರೈಸ್ ಕಂಪೇರ್ ಮಾಡ್ತಿದ್ದೆ. ನಾನು ಆ್ಯಕ್ಚುಲಿ ಯಲಹಂಕದಲ್ಲಿ ಇರುವಂಥ ಶೋರೂಮಲ್ಲಿ ತೊಗೊಂಡಿದ್ದು. ಇದು ಬಂದ್ಬಿಟ್ಟು TC ಪಾಳ್ಯದಲ್ಲಿ ಇರುವಂಥ ಶೋರೂಮು. ಸೊ ಅದಕ್ಕೆ ಪ್ರೈಸ್ ಕಂಪೇರ್ ಮಾಡ್ತಿದ್ದೆ. ನಾವು ತೊಗೊಂಡಿರೋದಕ್ಕೂ ಇದಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾವು ಯಲಹಂಕದಲ್ಲಿ ತೊಗೊಂಡಿದ್ದೆ, ಸ್ವಲ್ಪ ಕಮ್ಮಿ ಪ್ರೈಸ್ ಬಿದ್ದಿತ್ತು ನಮಗೆ. ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರೈಸ್ ಇದೆ. ಸೊ ಆಮೇಲೆ ಹ್ಯಾಂಡ್ ಬ್ಲೆಂಡರ್ ತೊಗೊಂಡು ಬರಬೇಕಾದ್ರೆ ಬೇಕ್ರಿಗೆ ಬಂದಿದ್ದೀವಿ ಕೇಕ್ ತೊಗೊಳ್ಳೋಣ ಅಂತೇಳ್ಬಿಟ್ಟು. ನಾಳೆ ನಮ್ಮ ಅತ್ತೆ ನಮ್ಮ ಮಾವದು ಆ್ಯನಿವರ್ಸರಿ ಇದೆ. ಸೊ ಬೆಳಗ್ಗೆನೇ ಅವ್ರು ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಬೆಳಗ್ಗೆನೇ ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂದ್ಬಿಟ್ಟು ಇವತ್ತೇ ಕೇಕ್ ತೊಗೋತಾ ಇದ್ದೀವಿ ನಾವು. ಸೊ ಕೇಕೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ನಾನು ಸಹ ಫ್ರೆಶ್ ಅಪ್ ಆಗಿದ್ದೀನಿ, ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು. ಆ್ಯಂಡ್ ನಮ್ಮ ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅವಳನ್ನು ಬೆಡ್ ಮೇಲೆ ಮಲಗಿಸಿ ಆಟ ಸಾಮಾನೆಲ್ಲ ಹಾಕಿದ್ದೆ. ಆ್ಯಂಡ್ ಶ್ರೀ ನನಗೆ ಬ್ರೆಡ್ ಟೋಸ್ಟ್ ಮಾಡಿಕೊಟ್ಟಿದ್ದಾನೆ. ಯೂಶ್ವಲಿ ನನ್ನ ವ್ಲಾಗ್ಸಲ್ಲಿ ನಾನು ನೋಡಿರ್ತೀರ, ಪ್ರೀವಿಯಸ್ಸಾಗೆಲ್ಲ ಆಗ್ತಾಯಿದ್ದೆ ಶ್ರೀ ಏನು ಮಾಡ್ಕೊಡ್ತಾನೆ ನನಗೆ. ಸೊ ಬೆಳಿಗ್ಗೆಯಿಂದ ಯಾವ ಥರ ಎಲ್ಲ ಇತ್ತು ಬ್ಲಾಗ್ ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ. ಸೊ ಇವಾಗ ನಾನು ಯಾತಕ್ಕೆ ಇದು ಮಾಡ್ತಿರೋದು ಅನ್ನೋದಾದರೆ, ಸೊ ತಮ್ಮನೇಲಲ್ಲಿ ನೋಡಿರ್ತೀರ, ಹ್ಯಾಂಡ್ ಬ್ಲೆಂಡರ್ ಜಸ್ಟ್ 114 ರುಪೀಸ್ಗೆ ಯಾವ ಥರ ಅಂತ ಹೇಳ್ಬಿಟ್ಟು ನಿಮಗೂ ಡೌಟ್ ಇರುತ್ತೆ. ಸೊ ಅದನ್ನ ಕ್ಲಾರಿಫೈ ಮಾಡೋದಕ್ಕೋಸ್ಕರ ನಾನು ಇವಾಗ ಮಾತಾಡ್ತಾ ಇದ್ದೀನಿ. ಸೊ ಏನಪ್ಪ ಕತೆ ಅನ್ನೋದಾದರೆ, ಸೊ ಇದು ಪ್ರೆಸ್ಟೀಜ್ದು ಹ್ಯಾಂಡ್ ಬ್ಲೆಂಡರ್, ಪ್ರೆಸ್ಟೀಜ್ದು ಇದು. ಸೊ ನಾನು ಪ್ರೀವಿಯಸ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ. ನಾನು ಸ್ವಲ್ಪ ದಿನದ 1.5 ಮಂತ್ 2 ಮಂತ್ಸ್ ಬ್ಯಾಕ್ ನಾನು ಪ್ರೆಸ್ಟೀಜಲ್ಲಿ ನಮ್ಮದು 4 ಬರ್ನರ್ ಗ್ಯಾಸ್ ಸ್ಟವ್ ಮತ್ತು ಕುಕ್ಕರ್ ಅದೆಲ್ಲನೂ ನಾವು ಪರ್ಚೇಸ್ ಮಾಡಿದ್ವಿ. ಸೊ ಆ ವ್ಲಾಗ್ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ, ಯಾರಾದ್ರು ನೋಡಿಲ್ಲ ಅಂದರೆ ನೋಡ್ಬೋದು. ಸೊ ಪ್ರೆಸ್ಟೀಜ್ ಶೋರೂಮ್ಗೆ ಹೋಗ್ಬಿಟ್ಟು ನಾವು ಅದನ್ನ ಪರ್ಚೇಸ್ ಮಾಡಿದ್ದು. ಸೊ ಪ್ರೆಸ್ಟೀಜ್ದೇ ಕುಕ್ಕರ್ ಮತ್ತು ಗ್ಯಾಸ್ ಸ್ಟವ್ ಎಲ್ಲನೂ ನಾವು ಪರ್ಚೇಸ್ ಮಾಡಿದ್ದು. ಸೊ ಆ ಕಾರಣಕ್ಕೆ ನನಗೆ 400 ರುಪೀಸ್ ವೋಚರ್ ಬಂದಿತ್ತು. ಸೊ ಅನ್ಎಕ್ಸ್ಪೆಕ್ಟೆಡ್, ನನಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಪರ್ಚೇಸ್ ಮಾಡಿದ್ರೆ ವೋಚರು ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ನಂಗೆ ಮೆಸೇಜ್ ಬಂದಿತ್ತು, ನಾವು ಪರ್ಚೇಸ್ ಮಾಡಿದಾಗೆ ಮೆಸೇಜ್ ಬಂದಿತ್ತು, ಓಕೆ ಫೈನ್ ಇವಾಗೇನು ಬೇಡ ಆಮೇಲೆ ತೊಗೊಂಡ್ರೆ ಆಯಿತು ಅಂತ ನಾನು ಬಿಟ್ಬಿಟ್ಟಿದ್ದೆ. ಸೊ ನಾನು ಮೊನ್ನೆ ಮೆಸೇಜಸ್ ಎಲ್ಲ ಸ್ಕ್ರಾಲ್ ಮಾಡಬೇಕಾದ್ರೆ ಆ ಮೆಸೇಜು ಸಹ ಸಿಕ್ತು. ಸೊ ಅದು ನೆಕ್ಸ್ಟ್ ಮಂತೇ ಎಕ್ಸ್ಪೈರ್ ಆಗುತ್ತೆ ಅಂತ ಇತ್ತು. ಸೊ 400 ರುಪೀಸ್ ಎಕ್ಸ್ಪೈರ್ ಆಗುತ್ತೆ, ಯಾತಕ್ಕೆ ಸುಮ್ಮನೆ ಏನಾದರೂ ಐಟಮ್ ತೊಗೋಬೋದಲ್ಲ ಅಂತ ಥಿಂಕ್ ಮಾಡಬೇಕಾದ್ರೆ ಓಕೆ ನಂಗೆ ಹ್ಯಾಂಡ್ ಬ್ಲೆಂಡರ್ ಬೇಕಿತ್ತು. ಸೊ ನಾನು ಕ್ಯಾಸ್ಟಿಂಗ್ ಸಹ ಮಾಡ್ತೀನಿ ಅಂತ ಹೇಳಿದ್ದೀನಿ. ಕ್ಯಾಸ್ಟಿಂಗ್ ಮಾಡೋದಕ್ಕೆ, ಸೊ ಬ್ಲೆಂಡ್ ಮಾಡೋದಕ್ಕೆ ನಂಗೆ ಹ್ಯಾಂಡ್ ಬ್ಲೆಂಡರ್ ಬೇಕಿತ್ತು. ನಾನು ಇನ್ನೊಂದು ಬ್ಲೆಂಡರು ಸಹ ತೊಗೊಂಡಿದ್ದೀನಿ, ಶಾರ್ಟ್ ಆಗಿರೋದು. ಬಟ್ ಹ್ಯಾಂಡ್ ಬ್ಲೆಂಡರ್ ಅನ್ನೋದು ನಂಗೆ ಬೇಕಿತ್ತು. ಸೊ ತೊಗೋಬೇಕು ಅನ್ನೋದು ಇತ್ತು. ಬಟ್ ಓಕೆ ಇನ್ನು ಯಾವಾಗಾದ್ರೂ ತೊಗೊಳ್ಳೋಣ ಬಿಡು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಐಟಮ್ಸ್ ಎಲ್ಲನೂ ಸ್ವಲ್ಪ ಕಿಚನ್ಗೆ ಪ್ರೆಸ್ಟೀಜ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಪ್ರಿಫರ್ ಮಾಡ್ತೀನಿ. ಈ ನಡುವೆ ಲೈಕ್ ಸ್ವಲ್ಪ ಬ್ರ್ಯಾಂಡೆಡ್ ಆಗಿರಲಿ ಅಂತ ಹೇಳ್ಬಿಟ್ಟು ಪ್ರಿಫರ್ ಮಾಡ್ತೀನಿ. ಸೊ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಕಾರಣಕ್ಕೆ ಯಾಕೆ ತೊಗೋಬಾರ್ದು, ಈಗ ಇದು ವೋಚರ್ ಇತ್ತು, ಅದು ನೆಕ್ಸ್ಟ್ ಮಂತ್ ಎಕ್ಸ್ಪೈರ್ ಆಗಿಬಿಡುತ್ತೆ. ಸೊ ತೊಗೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ನಾವು ಪ್ರೆಸ್ಟೀಜ್ ಶೋರೂಮ್ಗೆ ಹೋಗಿದ್ವಿ ಇವತ್ತು. ನನ್ನ ನಿಯರ್ ಬೈ ಇದ್ದಿದ್ದ ಪ್ರೆಸ್ಟೀಜ್ ಶೋರೂಮ್ಗೆ ಹೋಗಿದ್ವಿ ನಾವು. ಸೊ ಓಕೆ ನಂಗೆ ಯಾವ್ದು ಬೇಕಿತ್ತು, ನಾನು ಕಮ್ಮಿ ರೇಟಲ್ಲೇ ನೋಡ್ತಾ ಇದ್ದಿದ್ದು. ಜಸ್ಟ್ ವೋಚರ್ ಹೋಗ್ಬಿಟ್ಟು ನಾವು ಸ್ವಲ್ಪ ಅಮೌಂಟ್ ಕೊಡೋ ಥರ ಇದ್ರೆ ಸಾಕು. ಬಿಕಾಸ್ ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ ಇದನ್ನು, ಜಸ್ಟ್ ಏನು ಹೇಳೋದು ಮೀನ್ ವೈಲ್ ಏನೋ ಯೂಸ್ ಮಾಡ್ಕೋತೀವಿ ಅಷ್ಟೇ. ಸೊ ಅದಕ್ಕೋಗಿ ನಂಗೆ ಜಾಸ್ತಿ ಎಲ್ಲ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಇಲ್ಲ. ಆಲ್ಮೋಸ್ಟ್ 2000ಇಂದ 5000ವರೆಗೂ ಸಹ ಇದರಲ್ಲಿ ವೆರೈಟಿ ಆಫ್ ವಾಟ್ಸ್ದು ಎಲ್ಲನೂ ಇದ್ದಾವೆ. ಬಟ್ ಇದು ನಾನು ತೊಗೊಂಡಿರೋದು 250 ವಾಟ್ಸ್ದು.
ಸೊ ಓಕೆ ಫೈನ್, ನಾನು ಈ ಥರ ನೋಡ್ತಾ ಇದ್ದೆ, ಆಯಿತು ಫೈನ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ, ಆಮೇಲೆ ಪರ್ಚೇಸ್ ಮಾಡಿದ್ವಿ. ಸೊ ಇದ್ರದ್ದು ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 1000, ಸ್ಲಿಪ್ಪು ಸಹ ಇಲ್ಲೇ ಇದೆ. ಇದ್ರದ್ದು ಒರಿಜಿನಲ್ MRP ಬಂದ್ಬಿಟ್ಟು 1295. ಸೊ ಅವ್ರದ್ದು ಅಂಗಡಿನಲ್ಲಿರೋ ಡಿಸ್ಕೌಂಟ್ ಹೋಗ್ಬಿಟ್ಟು 970 ರುಪೀಸ್. ಅವ್ರದ್ದು ಅಂಗಡಿದ ಡಿಸ್ಕೌಂಟ್ ಏನು ಎಷ್ಟೋ ಪರ್ಸೆಂಟೇಜ್ ಡಿಸ್ಕೌಂಟ್ ಹೋಗ್ಬಿಟ್ಟು ಸೊ 970 ರುಪೀಸ್ ಅಂತ ಹೇಳಿದ್ರು. ಓಕೆ ಫೈನ್, ಇದ್ರದ್ದು 400 ರುಪೀಸ್ ನಮ್ಮದು ವೋಚರ್ ಏನಿದೆ ಅದು ಡಿಡಕ್ಷನ್ ಆಗಿಬಿಟ್ಟು ಇನ್ನು ಮಿಕ್ಕಿದ್ದು ಪೇ ಮಾಡೋಣ ಬಿಡು ಅಂತ ಅಂದ್ಕೊಂಡ್ವಿ. ಆಮೇಲೆ ಅವ್ರದ್ದು ಚೆಕ್ ಮಾಡಬೇಕಾದ್ರೆ ಸೊ ನಂದು ಇನ್ನೂ ಅದರೊಳಗಡೆ 456 ರುಪೀಸ್ ಆಗೋಷ್ಟು ಪಾಯಿಂಟ್ಸ್ ಇತ್ತು. ಸೊ ನನ್ನ ಹತ್ರ ಆಲ್ರೆಡಿ 400 ರುಪೀಸ್ ವೋಚರ್ ಇತ್ತು ಆ್ಯಂಡ್ 456 ರುಪೀಸ್ ವೋಚರ್ ಅವ್ರ ಹತ್ರ ಪಾಯಿಂಟ್ಸ್. ಸೊ ನಮ್ಮ ಡೀಟೇಲ್ಸ್ ಹಾಕಿದ್ರೆ ಆಬ್ವಿಯಸ್ಲಿ ಬಂದೇ ಬರುತ್ತೆ ಅಲ್ಲ. ಸೊ ಆ ವೋಚರ್ ಸಹ ಇತ್ತು, ಆ ಪಾಯಿಂಟ್ಸು ಸಹ ಇತ್ತು. ಸೊ ಎರಡು ಆ್ಯಡ್ ಅಪ್ ಮಾಡಿದಾಗ ನಾವು ಬರೀ ಕಟ್ಟಬೇಕಾಗಿದ್ದು ಜಸ್ಟ್ 114 ರುಪೀಸ್. ಅದಕ್ಕೋಸ್ಕರನೇ ಇದು 114 ರುಪೀಸ್ಗೆ ಬಂತು. ಸ್ವಲ್ಪ ಖುಷಿ ಆಯಿತು, ಜಸ್ಟ್ 114 ರುಪೀಸ್ಗೆ ಹ್ಯಾಂಡ್ ಬ್ಲೆಂಡರ್ ಬಂತಲ್ಲ ಅಂತೇಳ್ಬಿಟ್ಟು ಅಷ್ಟೇ. ಇದು ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 1000+ ಇರೋದು. ಸೊ ಸ್ವಲ್ಪ ಖುಷಿ ಆಯಿತು. ಸೊ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅಷ್ಟೇ, ಯಾವ ಥರ ಇದೆ ಅಂತ ತೋರಿಸ್ತೀನಿ ಹಂಗೆ ಇದರಲ್ಲಿ. ಇದ್ರದ್ದೇ ಸೆಪ್ರೇಟ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋದಕ್ಕೆ ಹೋಗಲ್ಲ. ಸೊ ಈ ಥರ ಇರುತ್ತೆ. ಇದನ್ನು ನಾವು ಜಸ್ಟ್ ನಾವೆಲ್ಲಿ ಯಾವುದನ್ನ ಗ್ರೈಂಡ್ ಅವ್ರು ಮಿಕ್ಸಿ ಮಾಡ್ಕೊಬೇಕು ಅನ್ನೋದಿರುತ್ತೆ. ಸೊ ಅದರೊಳಗಡೆ ಹಿಂಗೆ ಇಟ್ಬಿಟ್ಟು ಆಮೇಲೆ ಇಲ್ಲಿ ಪ್ರೆಸ್ ಮಾಡುವಂಥದ್ದು. ಸೊ ದಟ್ ಇದು ಕೆಳಗಡೆನೇ ಮಿಕ್ಸ್ ಮಾಡಿಕೊಳ್ಳುತ್ತೆ, ಗ್ರೈಂಡ್ ಮಾಡಿಕೊಡುತ್ತೆ ನಮಗೆ. ಸೊ ಇದಿಷ್ಟು ಈ ಥರ ಮಾಡೋದು. ಇದು ಪ್ಲಗ್. ಸೊ ಈ ಥರ ಇರುತ್ತೆ ಹ್ಯಾಂಡ್ ಬ್ಲೆಂಡರ್. ಸೊ ಇದರಲ್ಲಿ ನಾವು ಮಿಕ್ಸಿನಲ್ಲಿ ಏನೇನೆಲ್ಲ ಮಾಡ್ತೀವಿ ಇದು ಸಹ ನಾವು ಅದರಲ್ಲಿ ಏನೆಲ್ಲ ಮಾಡ್ತೀವಿ ಅದೇ ಥರನೇ ಇದು ವರ್ಕ್ ಆಗುತ್ತೆ. ಜಸ್ಟ್ ಅದ್ರೊಳಗಡೆ ಎಲ್ಲ ಹಾಕ್ಬಿಟ್ಟು ನಾವು ಮಿಕ್ಸಿ ಮಾಡ್ತೀವಿ. ಇದು ನಾವು ಯಾವುದಾದ್ರು ಬೌಲ್ ಒಳಗಡೆ ಎಲ್ಲ ಹಾಕ್ಬಿಟ್ಟು ಇದನ್ನ ಹಿಂಗೆ ಇಟ್ಟು ಆಮೇಲೆ ನಾವು ಪ್ರೆಸ್ ಮಾಡಬೇಕು. ಸೊ ಇದು ಹ್ಯಾಂಡ್ ಬ್ಲೆಂಡರ್. ಸೊ ಇದಿಷ್ಟು ಸ್ಟೋರಿ ಯಾವ ಥರ ನಮಗೆ ಪ್ರೆಸ್ಟೀಜ್ ಆ್ಯಂಡ್ ಬ್ಲೆಂಡರ್ 114 ರುಪೀಸ್ಗೆ ಸಿಕ್ತು ಅಂತ ಹೇಳ್ಬಿಟ್ಟು. ಅಷ್ಟೇ. ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.